ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸಿನ ಕಾದಂಬರಿ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್, ಹೆಚ್ಚೆಚ್ಚು ಶೇರ್ ಮಾಡಿ. ನಮ್ಮ ಮನೆ, ಜೀವನ ಮತ್ತು ಮನಸ್ಸಿನಲ್ಲಿ ಶಾಂತಿ ನೆಲೆಸುವಂತೆ ನಾವು ಪ್ರತಿದಿನ ಶ್ರಮಿಸುತ್ತೇವೆ. ನಮ್ಮ ಸಂಬಂಧಗಳಲ್ಲಿ ಮಧುರತೆ ಇರಲಿ, ಆದರೆ ದಿನದಿಂದ ದಿನಕ್ಕೆ ನಾವು ಒತ್ತಡ ಮತ್ತು ಅಶಾಂತಿಗೆ ಬಲಿಯಾಗುತ್ತಿದ್ದೇವೆ. ಜೀವನದಲ್ಲಿ ಪ್ರೀತಿ, ಹಣ, ಸಂತೋಷ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಕೆಲವು ಸರಳ ಬದಲಾವಣೆಗಳನ್ನು ನಾವು ತಿಳಿಯೋಣ. ರಾತ್ರಿ ಮಲಗುವ ಮುನ್ನ 1 ಚಮಚ ಮೆಂತೆ ಕಾಳನ್ನು ನೆನೆಹಾಕಿ ಮರುದಿನ ನೀರನ್ನು ಕುಡಿಯುವುದರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ. ಉರಿಮೂತ್ರದಿಂದ ಒದ್ದಾಡುತ್ತಿದ್ದರೆ 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ ಚಿಟಿಕೆ ಅಡುಗೆ ಸೋಡವನ್ನು ಬೆರೆಸಿಕೊಂಡು ಕುಡಿಯಿರಿ. ಮೂತ್ರ ನಿವಾರಣೆಯಾಗುತ್ತದೆ. ಮುಟ್ಟಿನ ಸಮಯದಲ್ಲಿ ಸುವರ್ಣಗಡ್ಡೆಯಿಂದ ಮಾಡಿದ ಪದಾರ್ಥಗಳನ್ನು ಸೇವಿಸುವುದರಿಂದ ಹೊಟ್ಟೆ ನೋವು ಹಾಗೂ ಋತುಸ್ರಾವದ ಅನೇಕ ಸಮಸ್ಯೆಗಳಿಗೆ ಇದು ನಮ್ಮನ್ನು ಕಾಪಾಡುತ್ತದೆ. ಮುಖ ಎಣ್ಣೆಯುಕ್ತವಾಗಿ ಹಾಗೂ ಮೊಡವೆಗಳು ಹೆಚ್ಚು ಆಗುತ್ತಿರುವ ಸಮಸ್ಯೆಗಳು ಇದ್ದರೆ ಕಡಲೆ ಹಿಟ್ಟಿಗೆ ರೋಸ್ ವಾಟರ್ ಅನ್ನು ಬೆರೆಸಿಕೊಂಡು ಆ ಮಿಶ್ರಣವನ್ನು 2 ದಿನಕ್ಕೊಮ್ಮೆ ಮುಖಕ್ಕೆ ಹಚ್ಚಿಕೊಂಡು ನಂತರ ಮುಖವನ್ನು ತೊಳೆಯಿರಿ. ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನವನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚುತ್ತಾ ಬಂದರೆ ಇದು ನಮ್ಮ ವಯಸ್ಸಾಗುವಿಕೆಯ ಪ್ರಕ್ರಿಯೆಯನ್ನು ತಡೆಯುತ್ತದೆ ಹಾಗೂ ಸುಕ್ಕುಗಳು, ಮೊಡವೆಗಳು ದೂರವಾಗುತ್ತವೆ. ನಿದ್ದೆ ಬಾರದ ಸಮಸ್ಯೆಯಿಂದ ಒದ್ದಾಡುತ್ತಿದ್ದರೆ ಸಬ್ಸಿಗೆ ಸೊಪ್ಪನ್ನು ಸ್ವಚ್ಛಗೊಳಿಸಿ ಅದನ್ನು ತಲೆದಿಂಬಿನ ಅಡಿ ಇಟ್ಟುಕೊಂಡು ಮಲಗುವುದರಿಂದ ಚೆನ್ನಾಗಿ ನಿದ್ದೆ ಬರುತ್ತದೆ. ಸೌತೆಕಾಯಿಯನ್ನು ಚೆನ್ನಾಗಿ ತೊಳೆದುಕೊಂಡು ಹೋಳುಗಳನ್ನಾಗಿ ಮಾಡಿ ಆ ಹೋಳುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಕೊಂಡು ಬೆಳಿಗ್ಗೆ ಆ ನೀರನ್ನು ಕುಡಿಯುವುದರಿಂದ ದೇಹಕ್ಕೆ ಬೇಕಾದ ಸಾಕಷ್ಟು ಪೌಷ್ಟಿಕಾಂಶಗಳು ನಮಗೆ ದೊರಕುತ್ತದೆ ಹಾಗೂ ಚರ್ಮದ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಕರುಳು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿವಾರಿಸಲು ಊಟದ ನಂತರ ಬಾಳೆಹಣ್ಣುಗಳನ್ನು ತಿನ್ನುವುದನ್ನು ರೂಢಿ ಮಾಡಿಕೊಳ್ಳಿ. ಇದರಲ್ಲಿರುವ ನಾರಿನಂಶ ಚೆನ್ನಾಗಿ ಜೀರ್ಣವಾಗಲು ನಮಗೆ ಸಹಾಯ ಮಾಡುತ್ತದೆ. ಅಸಿಡಿಟಿ ತೊಂದರೆಯಿಂದ ಒದ್ದಾಡುತ್ತಿದ್ದರೆ 1 ಲೋಟ ತಣ್ಣಗಿನ ಹಾಲನ್ನು ಕುಡಿಯಿರಿ. ಅದು ಅಸಿಡಿಟಿಗೆ ಸಂಬಂಧಪಟ್ಟ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಒಳ್ಳೆಯದು. ಇದಕ್ಕೆ ಸಕ್ಕರೆ ಹಾಗೂ ಏನನ್ನೂ ಕೂಡ ಬೆರೆಸಬಾರದು. ಹಾಗೆ ನೆಕ್ಸ್ಟು ಕೆಮ್ಮು ಹಾಗೂ ನೆಗಡಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೆ ನಿಂಬೆ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿಕೊಂಡು ಸೇವನೆ ಮಾಡಿ. ಇದು ಗಂಟಲ ಕಿರಿಕಿರಿ ಹಾಗೂ ನೆಗಡಿಗೆ ಸಂಬಂಧಪಟ್ಟ ಸಮಸ್ಯೆ, ಕೆಮ್ಮು ಇಂತಹ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತದೆ. ನಡೆಯುವಾಗ ಹೆಚ್ಚು ತಲೆ ಬೆನ್ನು ಬಾಗಿಸುವುದು, ಹೊಟ್ಟೆ ಮುಂದಕ್ಕೆ, ಬಾಯಿ ಚಾಚಿ ನಡೆಯುವುದು ಇವುಗಳನ್ನು ತಪ್ಪಿಸಿ ನೀಳವಾಗಿ ಸ್ವಲ್ಪ ವಯ್ಯಾರದಿಂದ ನಡೆಯಬೇಕು. ಮೇಕಪ್ ಮತ್ತು ಮೇಕಪ್ ಸಾಮಗ್ರಿಗಳು, ಲಿಪ್ಸ್ಟಿಕ್ ಇಂತಹ ವಸ್ತುಗಳ ಉಪಯೋಗ ಅಧಿಕವಾಗಿ ಬೇಡ. ದಿನಾಲು ಆಹಾರಕ್ಕಾಗಿ, ತಿಂಡಿಗಾಗಿ ಸಮಯವನ್ನು ಸರಿಯಾಗಿ ನಿಗದಿಪಡಿಸಿಕೊಂಡು ಸೇವಿಸಬೇಕು. ಪ್ರತಿನಿತ್ಯ ಬೇರೆ ಬೇರೆ ವೇಳೆಯಲ್ಲಿ ತಿನ್ನಬಾರದು. ತಿನ್ನುವಾಗ ಆತುರ ಬೇಡ. ಅಂತೆಯೇ ಚೆನ್ನಾಗಿ ಅಗೆದು ತಿನ್ನುವುದು ಆರೋಗ್ಯಕರ. ಸ್ಥೂಲಕಾಯದ ಮೈ ಇರುವವರು ಇನ್ನಷ್ಟು ಎತ್ತರವಾಗಿ ಕಾಣುವಂತಹ ಉಡುಪುಗಳನ್ನು ಧರಿಸಿ, ದಪ್ಪವಿದ್ದರೆ ಸಿಂಥೆಟಿಕ್ ಆರಿಸಿರಿ.
ತೆಳ್ಳಗಿದ್ದರೆ ಕಾಟನ್ ಮತ್ತು ಸ್ಟಿಫ್ ಆಗಿ ನಿಲ್ಲುವಂತಹ ಬಟ್ಟೆ ಆರೈಸಿರಿ. ಮುಖಕ್ಕೆ ಸೋಪಿನ ಬದಲು ಕಡಲೆ ಹಿಟ್ಟಿಗೆ ತೊಟ್ಟು ನಿಂಬೆ ರಸ ಸೇರಿಸಿ ಹಚ್ಚುವುದರಿಂದ ಅನಾವಶ್ಯಕವಾಗಿ ಬೆಳೆದಿರುವಂತಹ ರೋಮಗಳು ನಾಶವಾಗುತ್ತದೆ. ತ್ವಚೆಯ ಸೌಂದರ್ಯವೂ ಕೂಡ ಹೆಚ್ಚಾಗುತ್ತದೆ. ಬೇಸಿಗೆಯಲ್ಲಿ ದಿನಕ್ಕೆ 2 ಬಾರಿ ಸ್ನಾನ ಮಾಡುವುದು ಒಳ್ಳೆಯದು. ಬೇಸಿಗೆಯ ಬೇಗೆ ತಡೆಯಲು ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಕುಡಿಯುವ ಬದಲು ಹಣ್ಣಿನ ರಸಗಳನ್ನು ಕುಡಿಯುವುದು ಒಳ್ಳೆಯದು. ಬೇಸಿಗೆ, ಚಳಿ, ಮಳೆ ಇವುಗಳಿಗೆ ತಕ್ಕಂತೆ ನಿಮ್ಮ ಉಡುಗೆ ತೊಡುಗೆ ಇರಲಿ. ಡಯಟ್ ಎನ್ನುವುದು ಸುಮ್ಮನೆ ಉಪವಾಸವಿದ್ದು ಅರ್ಧ ಹೊಟ್ಟೆ ತಿನ್ನುವುದಲ್ಲ. ಡಯಟಿಂಗ್ ಎಂದರೆ ಕೊಬ್ಬು ಮತ್ತು ಇತರೆ ಜಿಡ್ಡು ಪದಾರ್ಥಗಳನ್ನು ತ್ಯಜಿಸಿ ನಿಯಮಿತ ರೂಪದಲ್ಲಿ ಪೌಷ್ಟಿಕತೆ ಉಳ್ಳ ಆಹಾರ ಸೇವಿಸುವುದು. ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. ತುಂಬ ದಣಿದ ವ್ಯಕ್ತಿಗಳು ಮಧ್ಯಾಹ್ನ ಅರ್ಧ ಗಂಟೆ ಮಾತ್ರ ಮಲಗಿರಿ. ರಿಲ್ಯಾಕ್ಸ್ ಇಲ್ಲದೆ ಮಧ್ಯಾಹ್ನದ ನಿದ್ದೆ ಅಷ್ಟು ಒಳ್ಳೆಯದಲ್ಲ. ಹಾಗೆ ನೆಕ್ಸ್ಟು ಕಾಫಿ, ಟೀ, ಡ್ರಿಂಕ್ಸ್, ಸಿಗರೇಟ್ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಫ್ಯಾಷನ್ ಮಾಡಿದರೂ ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನು ಹೀಯಾಳಿಸುವಂತೆ ಡ್ರೆಸ್ ಮಾಡಿಕೊಳ್ಳಬೇಡಿ. ಪ್ರತಿ ಬಟ್ಟೆಗೆ, ಸೀರೆಗೆ, ಡ್ರೆಸ್ಸಿಗೆ ಸೂಕ್ತವಾಗುವಂತೆ ನೀವು ಹೊರಗಡೆ ಹೋಗುವಾಗ ಮ್ಯಾಚಿಂಗ್ ಬಳೆ, ಬ್ಯಾಂಕ್ ಕ್ಲಿಪ್ ಹೊಂದಿಸಿಕೊಂಡು ಹೋಗಿ. ಅತಿ ಬಿಗಿಯಾದ ಬಟ್ಟೆ ಧರಿಸಬೇಡಿ. ಜೊತೆಗೆ ಅತಿ ಸಡಿಲಿಸುವಂತೆ ವಸ್ತುಗಳನ್ನು ಕೂಡ ಧರಿಸಬೇಡಿ. ಪ್ರತಿನಿತ್ಯ 4 ರಿಂದ 5 ಲೀಟರ್ನಷ್ಟು ನೀರು ಸೇವಿಸಬೇಕು. ತಲೆ ಸ್ನಾನದ ನಂತರ ನಿಮ್ಮ ಕೂದಲನ್ನು ಸಾಧನಗಳಿಂದ ಒಣಗಿಸೋ ಬದಲು ಸಹಜವಾಗಿಯೇ ಒಣಗಿಸುವುದು ಉತ್ತಮ. ಹಸಿಯಾದ ಕೊತ್ತಂಬರಿ ರಸವನ್ನು ಮಲಗುವ ಮುನ್ನ ತುಟಿಗೆ 7-8 ದಿನ ಹಚ್ಚಿದರೆ ತುಟಿ ಕೆಂಪಗಾಗುತ್ತದೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುವವರು, ಅದರಲ್ಲಿ ಹೆಂಗಸರು ತಮ್ಮ ಸೊಂಟದ ಸುತ್ತಳತೆ ಹೆಚ್ಚಾಗದಂತೆ ನೋಡಿಕೊಳ್ಳಿರಿ. ನೋಡೋದಿಲ್ಲ ಫ್ರೆಂಡ್ಸ್, ಈ ಎಲ್ಲ ಒಂದು ಟಿಪ್ಸ್ಗಳನ್ನು ಖಂಡಿತ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡಿ. ಖಂಡಿತವಾಗ್ಲೂ ನಿಮಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ, ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಖಂಡಿತವಾಗ್ಲೂ ಮರಿಬೇಡಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.